Exercise 11.1 8 question. ಅವ್ರು ಏನ್ ಕೊಟ್ಟಿದ್ದಾರೆ ನೋಡ್ರಿ, a bus stop is barricaded from the remaining part of the road by using 50 hollow cones made of recycled cardboard. Okay, so ಇದ್ರ ಮೀನಿಂಗ್ ಏನಂತ ಹೇಳ್ತೀನಿ ಫಸ್ಟ್. ಓಕೆ, ಈಗ ಅನ್ಕೊಳ್ಳೋಣ ಇಲ್ಲೊಂದು ಬಸ್ ಸ್ಟಾಪ್ ಇದೆ ಅನ್ಕೊಳ್ರಿ. ಓಕೆ, ಇದು ಬಸ್ ಸ್ಟಾಪ್ ಅಂತ ಅನ್ಕೊಳ್ಳೋಣ. ಓಕೆ, ಆಮೇಲೆ ಇಲ್ಲೊಂದು ರೋಡ್ ಇದೆ. ಓಕೆ, ಇದು ರೋಡ್ ಅನ್ಕೊಳ್ರಿ. ಇವ್ರಿಬ್ಬರ ಮಧ್ಯೆ ಬ್ಯಾರಿಗೇಟ್ ಹಾಕಿದಾರೆ. ಓಕೆ, ಸೊ ಆ ಬ್ಯಾರಿಗೇಟ್ ಯಾವ ತರ ಮಾಡಿದಾರೆ ಅಂದ್ರೆ 50 ಕೋನ್ಸ್ ಇಟ್ಟಿದ್ದಾರೆ ಹಂಗೆ. ಓಕೆ, ಈ ತರ 50 ಕೋನ್ಸ್ ಇಟ್ಟಿದ್ದಾರೆ. ಇದು 1 ಅಂತ ಅನ್ಕೊಳ್ರಿ. ಅದೇ ರೀತಿ ಓಕೆ, ಸೊ ಅವರು ಕೋನ್ 50 ಕೋನ್ ಈ ತರ ಇಟ್ಟಿದ್ದಾರೆ. ಓಕೆ, ಸೊ 50 ಕೋನ್ಸ್ ಈ ತರ ಇಟ್ಟಿದ್ದಾರೆ. ಓಕೆ, ಇದು ಸಿಚುವೇಶನ್. ಓಕೆನಾ, ಇದು ಗೊತ್ತಾಯ್ತಾನೆ. ಸೊ ಬಸ್ ಸ್ಟಾಪ್ ಮತ್ತೆ ರೋಡ್ ಮಧ್ಯೆ ಈ ತರ ಕೋನ್ ಇಟ್ಟುಬಿಟ್ಟು ಬ್ಯಾರಿಗೇಟ್ ಮಾಡಿದ್ದಾರೆ. ಬ್ಯಾರಿಗೇಟ್ ಅಂತಂದ್ರೆ ಲೈಕ್ ಇಲ್ಲಿಂದ ಇಲ್ಲಿಗೆ ಹೋಗ್ಬಾರ್ದಂತ ಒಂದು ಬೌಂಡ್ರಿ ತರ ಕೊಂಡಿದ್ದಾರೆ. ಓಕೆನಾ, ಸೊ ಈಗ ಸಿಚುವೇಶನ್ ಗೊತ್ತಾಯ್ತು. ಓಕೆ, ಈಗ ನೆಕ್ಸ್ಟ್ ಏನೇನ್ ಕೊಟ್ಟಿದ್ದಾರೆ ಬರ್ಕೋಣ. ಈಚ್ ಕೋನ್ ಆಸ್ ಎ ಬೇಸ್ ಡಯಾಮೀಟರ್ ಆಫ್ 40 ಸೆಂಟಿಮೀಟರ್. ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ? 40 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂಡ್ ಹೈಟ್ ಬಂದ್ಬಿಟ್ಟು 1 ಮೀಟರ್ ಕೊಟ್ಟಿದ್ದಾರೆ. ಓಕೆ, ಸೊ ಹೈಟ್ ಬಂದ್ಬಿಟ್ಟು ಏನ್ ಕೊಟ್ಟಿದ್ದಾರೆ? 1 ಮೀಟರ್ ಕೊಟ್ಟಿದ್ದಾರೆ. ನೀವೇ ನೋಡಿದ್ರೆ ಡಯಾಮೀಟರ್ 40 ಸೆಂಟಿಮೀಟರ್, ರೇಡಿಯಸ್ ಏನಾಗುತ್ತೆ? ಡಯಾಮೀಟರ್ ಅಲ್ಲಿ ಅರ್ಧ. ಸೊ ನಥಿಂಗ್ ಬಟ್ 40/2. 2 1 ಜಾ 2, 20 ಜಾ, ಸೊ ಎಷ್ಟಾಯ್ತು? 20 ಸೆಂಟಿಮೀಟರ್ ಆಯ್ತು. ಓಕೆ, ನಮಗೇನ್ ಗೊತ್ತು? ಓಕೆ, ಇಲ್ಲಿ ಹೈಟ್ ಮೀಟರ್ ಅಲ್ಲಿ ಇರೋದ್ರಿಂದ ಇದನ್ನ ಕೂಡ ಮೀಟರ್ ಕನ್ವರ್ಟ್ ಮಾಡೋಣ. ಸೊ ನಮಗೇನ್ ಗೊತ್ತು? 1 ಮೀಟರ್ ಇಸ್ ಈಕ್ವಲ್ ಟು 100 ಸೆಂಟಿಮೀಟರ್. ಓಕೆ, ಸೊ ಸೆಂಟಿಮೀಟರ್ ಈ ಕಡೆ ಇಟ್ಕೊಂಡ್ರೆ ಓಕೆ ಇಂಟು 100 ಈ ಕಡೆ ಬಂದ್ರೆ ಡಿವೈಡ್ ಬೈ 100 ಆಗುತ್ತೆ. ಸೊ ನಾನೇನು ಸೆಂಟಿಮೀಟರ್ ಇದ್ದಲ್ಲಿ ಏನ್ ಬರಿಬಹುದು? 1/100 ಮೀಟರ್ ಅಂತ ಬರಿಬಹುದು. 20 ಇಂಟು ಸೆಂಟಿಮೀಟರ್ ಇದ್ದಲ್ಲಿ ಏನ್ ಬರ್ತೀನಿ? 1/100 ಮೀಟರ್ ಅಂತ ಬರಿತೀನಿ. ಅವಾಗ ಏನಾಯ್ತು? 0 0 ಕ್ಯಾನ್ಸಲ್ ಆಯ್ತು. 2 1 ಜಾ 2, 2/10 ಮೀಟರ್ ಆಯ್ತು. 2/10 ಅಂದ್ರೆ ಇಲ್ಲಿ 1 0 ಇರೋದ್ರಿಂದ 1 ಪಾಯಿಂಟ್ ಹಿಂದ್ಗಡೆ ಹೋಗುತ್ತೆ. ಸೊ 0.2 ಮೀಟರ್ ಆಗುತ್ತೆ. ಓಕೆ, ಸೊ ಈಗ ನಮಗೆ ಏನ್ ಗೊತ್ತಾಯ್ತು? ಇಲ್ಲಿ ಬರ್ಕೊಂಡ್ಬಿಡ್ತೀನಿ. ರೇಡಿಯಸ್ ಗೊತ್ತಾಯ್ತು 0.2 ಮೀಟರ್ ಅಂತ. ಆಮೇಲೆ ಹೈಟ್ ಬಂದ್ಬಿಟ್ಟು 1 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಇನ್ನು ಉಳ್ಕಿದೆಲ್ಲ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ರೇಡಿಯಸ್ ಬಂದ್ಬಿಟ್ಟು ಎಷ್ಟು? 0.2. ಓಕೆ, ಈಗ ಫಸ್ಟ್ ನಮಗೆ ಎಲ್ ಗೊತ್ತಿಲ್ಲ, ಎಲ್ ಕಂಡು ಹಿಡಿದ್ಬಿಡೋಣ. ಎಲ್ ಇಸ್ ಈಕ್ವಲ್ ಟು ರೂಟ್ h² ಪ್ಲಸ್ r². ಎಲ್ ಇಸ್ ಈಕ್ವಲ್ ಟು ರೂಟ್ ಹೈಟ್ ವ್ಯಾಲ್ಯೂ ಏನು? 1 ಸ್ಕ್ವೇರ್ ಪ್ಲಸ್ ರೇಡಿಯಸ್ ಏನು? 0.2 ಸ್ಕ್ವೇರ್ ಆಗುತ್ತೆ. ಎಲ್ ಇಸ್ ಈಕ್ವಲ್ ಟು 1 ಸ್ಕ್ವೇರ್ ಏನು? 1. 0.2 ಸ್ಕ್ವೇರ್ ಅಂದ್ರೆ ಏನು? 0.2 ಇಂಟು 0.2. 2 2 ಜಾ 4. ಓಕೆ, ನೀವು ಯಾವ ತರ ಮಾಡ್ಬೇಕಂದ್ರೆ ಫಸ್ಟ್ ಪಾಯಿಂಟ್ ಇಲ್ಲಿ ಅನ್ಕೊಡ್ರಿ. ಅವಾಗ ಏನಾಯ್ತು? 2 2 ಜಾ 4. ಈಗ ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ, ಇಲ್ಲೊಂದು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. 2 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 1 ಇಲ್ಲಿ 0 ಹಾಕ್ತೀನಿ. ಅವಾಗ 2 ನಂಬರ್ ಆದ್ಮೇಲೆ ಪಾಯಿಂಟ್. ಸೊ ನಥಿಂಗ್ ಬಟ್ ಇದೇನಾಗುತ್ತೆ? 0.04 ಆಗುತ್ತೆ. ಈಗ ಇವ್ರಿಬ್ಬರು ಆಡ್ ಮಾಡಿದ್ರೆ 1 + 0.04 ಏನಾಗುತ್ತೆ? 1.04 ಆಗುತ್ತೆ. ಅವರೇ ನೀಟಾಗಿ ಕೊಟ್ಟು ಬಿಡಿದ್ರೆ ರೂಟ್ 1.04 ಇದ್ದಲ್ಲಿ ಏನ್ ತಗೋ ಅಂತ ಹೇಳಿದಾರೆ? 1.02 ತಗೋ ಅಂತ ಹೇಳಿದಾರೆ. ಸೊ ನಥಿಂಗ್ ಬಟ್ 1.02 ತಗೋಣ. ಸೊ ಇದು ಮೀಟರ್ ಅಲ್ಲಿ ಇರೋದ್ರಿಂದ ಇಲ್ಲಿ ಕೂಡ ಮೀಟರ್ ಅಂತ ಬರೀತೀವಿ. ಸೊ ಈಗ ನಮಗೆ ಎಲ್ ವ್ಯಾಲ್ಯೂ ಗೊತ್ತಾಯ್ತು, ಹೌದಾ? ಸೊ ಅದನ್ನು ಕೂಡ ಬರ್ಬಿಡ್ತೀನಿ. ಎಲ್ ವ್ಯಾಲ್ಯೂ ಏನು? ಎಲ್ ವ್ಯಾಲ್ಯೂ ಬಂದ್ಬಿಟ್ಟು 1.02 ಮೀಟರ್ ಅಂತ ಗೊತ್ತಾಯ್ತು. ಓಕೆ, ಈಗ ಇದಿಷ್ಟನ್ನ ಎರೇಸ್ ಮಾಡ್ಬಿಟ್ಟು ಈಗ ನೆಕ್ಸ್ಟ್ ಕ್ವಶನ್ ಅವ್ರು ಏನ್ ಕೇಳ್ತಾರೆ ನೋಡ್ರಿ. ಇಫ್ ದ ಔಟರ್ ಸೈಡ್ ಆಫ್ ಈಚ್ ಆಫ್ ದ ಕೋನ್ ಈಸ್ ಟು ಬಿ ಪೇಂಟೆಡ್ and the cost of painting is ₹12 per meter square, what will be the cost of painting all these cones? Okay, ಈಗ ಅವ್ರು ಏನೀಗ 50 ಕೋನ್ ಇದಾವಲ್ಲ, 50 ಕೋನ್ ನ ಪೇಂಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಓಕೆ, ಆ ಕೋನ್ ನ ಎಲ್ಲಿ ಪೇಂಟ್ ಮಾಡ್ತಾ ಇದಾರೆ ನೋಡ್ರಿ? ಔಟರ್ ಸೈಡ್ ಮಾತ್ರ ಪೇಂಟ್ ಮಾಡ್ಬೇಕಂತೆ. ಓಕೆ, ಸೊ ನಾನು ನಿಮ್ಗೆ ಅರ್ಥ ಆಗ್ಲ ಅಂದ್ಬಿಟ್ಟು ಈ ಪಿಂಕ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ, ಇಲ್ಲಾಂದ್ರೆ ಈ ಗ್ರೀನ್ ಕಲರ್ ಇಂದ ಮಾರ್ಕ್ ಮಾಡ್ತೀನಿ. ಓಕೆ, ಸೊ ಔಟ್ ಸೈಡ್ ಅಂದ್ರೆ ಇದಿಷ್ಟು ಮಾತ್ರ ಪೇಂಟ್ ಮಾಡ್ಬೇಕು. ಓಕೆ, ಸೊ ಅವಾಗ ನಮಗೆ ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಒಳಗಡೆ ಇದು ಪೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಗೊತ್ತಾಯ್ತು. ಇಲ್ಲಿ ಬಾಟಮ್ ಅಂದ್ರೆ ಬಾಟಮ್ ನ ಪೇಂಟ್ ಮಾಡ್ತಿಲ್ಲ ಅಂತಂದ್ರೆ, ಸೊ ಅವಾಗ ಏನು ಬಾಟಮ್ ನ ಬಿಡ್ಬೇಕಂದ್ರೆ
ಯಾವ ಫಾರ್ಮುಲಾ ಯೂಸ್ ಮಾಡಬೇಕು? ಸಿ ಎಸ್ ಎಫ್ ಕೋನ್ ಫಾರ್ಮುಲಾ ಯೂಸ್ ಮಾಡಬೇಕು. ಓಕೆ, ಸೊ ಈಗ ನಾವು ಬಾಟಮ್ ಇಲ್ಲಿ ಪೇಂಟ್ ಮಾಡ್ತಿಲ್ಲ, ಸೊ ಅದಕ್ಕೋಸ್ಕರ ಸಿ ಎಸ್ ಎ ತಗೊಂತಿದೀವಿ. ಬಾಟಮ್ ನ ಕೂಡ ಪೇಂಟ್ ಮಾಡ್ಬೇಕಾಗಿತ್ತಂದ್ರೆ ಅವಾಗ ಟಿ ಎಸ್ ಎ ತಗೋಬೇಕು. ಓಕೆ, ಈಗ ನಾವೇನ್ ತಗೋಬೇಕು? ಸಿ ಎಸ್ ಎಫ್ ಕೋನ್ ಕಂಡಿಡ್ಬೇಕು. ಓಕೆ, ಈಗ ಫಸ್ಟ್ ಸಿ ಎಸ್ ಎಫ್ ಕೋನ್ ಕಂಡಿಡಿಯೋಣ. ಸಿ ಎಸ್ ಎಫ್ ಕೋನ್ ಏನು? 5RL. ಓಕೆ, ಈಗ 5 ವ್ಯಾಲ್ಯೂ ಅವರೇ ಕೊಟ್ಟಿದ್ದಾರೆ, ಏನು? 3.14 ಅಂತ. ಓಕೆ, ಆಮೇಲೆ ಆರ್ ವ್ಯಾಲ್ಯೂ ಏನಿದೆ? ಆರ್ ವ್ಯಾಲ್ಯೂ 0.2 ಇದೆ. ಎಲ್ ವ್ಯಾಲ್ಯೂ ಏನಿದೆ? 1.02 ಇದೆ. ಓಕೆ, ಈಗ ಮಲ್ಟಿಪ್ಲೈ ಮಾಡೋಣ. ಫಸ್ಟ್ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಣ. ಪಾಯಿಂಟ್ ಇಲ್ಲ ಅಂತ ಅನ್ಕೊಳ್ಳೋಣ, ಅವಾಗ ಏನಾಗುತ್ತೆ? ಇದು 2 ಆಗುತ್ತೆ. 2 4 ಜಾ 8, 2 1 ಜಾ 2, 2 3 ಜಾ 6. ಈಗ ನೀವು ನೋಡಿದ್ರೆ ಇಲ್ಲಿ 1 ನಂಬರ್, ಆಮೇಲೆ ಸೆಕೆಂಡ್, ಥರ್ಡ್, ಅಂದ್ರೆ 3 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಓಕೆ, 1 2 3. ಸೊ ನಥಿಂಗ್ ಬಟ್ ಏನಾಗುತ್ತೆ? 0.628 ಆಗುತ್ತೆ ಇಂಟು 1.02. ಓಕೆ, ನೆಕ್ಸ್ಟ್ ಇವ್ರಿಬ್ಬರನ್ನ ಮಲ್ಟಿಪ್ಲೈ ಮಾಡೋಣ. ಓಕೆ, ಇದು ಸಪ್ರೇಟ್ ಆಗಿ ಮಾಡೋಣ. ಓಕೆ, ಇದೇನಾಯ್ತು? ಇದು 0.628 ಇಂಟು 1.02 ಆಯ್ತು. ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ. 0.628 ಇಂಟು 1.02. ಅವಾಗ ಏನಾಗುತ್ತೆ? 2 8 ಜಾ 16, 2 2 ಜಾ 4, 4 ಪ್ಲಸ್ 1 5, 2 6 ಜಾ 12. ಓಕೆ, ಸೊ ಇಲ್ಲಿ 1 ಕ್ಯಾರಿ ಆಗುತ್ತೆ. 2 0 ಜಾ 0, 0 ಪ್ಲಸ್ 1 1 ಆಯ್ತು. ಓಕೆ, ಪ್ಲಸ್ 0 ಇಂದ ಮಲ್ಟಿಪ್ಲೈ ಮಾಡಿದ್ರೆ 0 0 0 0 ಆಗುತ್ತೆ. ನೆಕ್ಸ್ಟ್ ಪ್ಲಸ್ ಈಗ 1 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಸೇಮ್ ಬರುತ್ತೆ. 8 2 6 0 ಬರುತ್ತೆ. ಓಕೆ, ಸೊ ಏನಾಯ್ತು? 6 5 2 ಪ್ಲಸ್ 8 10 ಆಯ್ತು. 2 ಪ್ಲಸ್ 1 3, 3 ಪ್ಲಸ್ 1 4 ಆಯ್ತು. 6 ಆಯ್ತು. ಇದು 0 ಆಸ್ ಇಟ್ ಈಸ್. ಈಗ ನಾವು ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು ನೋಡ್ರಿ? 1 2, ಇಲ್ಲಿ 3 4 5, 5 ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 1 2 3 4 5. ಸೊ ಆನ್ಸರ್ ಏನ್ ಬರುತ್ತೆ? 0.64056. ಓಕೆ, ಇಲ್ಲಿ ಅವರು ಮೀಟರ್ ಕೊಟ್ಟಿದ್ದಾರೆ. ಸೊ ಏರಿಯಾ ಅಂದ್ರೆ ಮೀಟರ್ ಕೊಟ್ಟಿದ್ದಾರೆ, ನಾವೇನ್ ಬರೀಬೇಕು? ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಥರ್ಡ್ ಸರ್ಫೇಸ್ ಏರಿಯಾ ಅಂದ್ರೆ ನಥಿಂಗ್ ಬಟ್ ಏರಿಯಾ. ಏರಿಯಲ್ಲಿ ಅವ್ರು ಮೀಟರ್ ಕೊಟ್ರೆ ನಾವು ಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಇದು ಬಂದ್ಬಿಟ್ಟು ಒಂದು ಕೋನ್ದು ಏರಿಯಾ. ಓಕೆ, ಸೊ ಅದೇ ರೀತಿ ನಾವು ಎಷ್ಟು ಕೋನಿ ಕಂಡಿಡ್ಬೇಕು? ನಾವು ಇವಾಗ ನಾವು ಬಂದ್ಬಿಟ್ಟು ಓಕೆ 50 ಕೋನಿ ಕಂಡಿಡ್ಬೇಕು. ಓಕೆ, ಅದನ್ನ ಇಲ್ಲಿ ಬರ್ಕೊಳ್ಳೋಣ. ಓಕೆ, ಈಗೇನು? ಕೋನು ಏರಿಯಾ. ಓಕೆ, ಒಂದು ಕೋನಿಗೆ ಎಷ್ಟು ಏರಿಯಾ ಬಂತು? ನಮಗೆ 0.64056 ಬಂತು. ಅದೇ ನಮಗೆ 50 ಕೋನಿಗಾದ್ರೆ ಎಷ್ಟಾಗುತ್ತೆ? x ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಓಕೆ, ಇಲ್ಲಿ ಮಾಡೋಣ. 1 ಇಂಟು ಎಕ್ಸ್, ಎಕ್ಸ್ ಆಯ್ತು, ಇಸ್ ಈಕ್ವಲ್ ಟು ನಥಿಂಗ್ ಬಟ್ 0.64056 ಇಂಟು 50. ಓಕೆ, 1 ಇಂಟು ಎಕ್ಸ್. ಓಕೆ, ಇಲ್ಲಿ 0 ಇಲ್ಲ ಅಂತ ಅನ್ಕೊಳ್ರಿ. ಫಸ್ಟ್ 5 ಇಂದ ಮಲ್ಟಿಪ್ಲೈ ಮಾಡ್ರಿ. 5 6 ಜಾ 30, 5 5 ಜಾ 25 ಪ್ಲಸ್ 3 28 ಆಯ್ತು. 2 ಕ್ಯಾರಿ, 5 0 0, 0 ಪ್ಲಸ್ 2 2, 5 4 ಜಾ 20, 2 ಕ್ಯಾರಿ, 5 6 ಜಾ 30, 32 ಆಯ್ತು. ಓಕೆ, ಸೊ ಇಲ್ಲೇನು? 3 ಕ್ಯಾರಿ ಆಯ್ತು. 5 0 ಜಾ 0, ಎಷ್ಟಾಯ್ತು? ಇದು 3 ಆಯ್ತು. 5 0 0, 0 ಪ್ಲಸ್ 3 3. ಇಲ್ಲೊಂದು 0 ಇದೆ, ಇಲ್ಲಿ 0 ಹಾಕ್ಬಿಡ್ರಿ. ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು ನೋಡ್ರಿ? 1 2 3 4 5, 5 ನಂಬರ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. 3 4 5. ಸೊ ನಥಿಂಗ್ ಬಟ್ ಎಷ್ಟಾಯ್ತು? ಇದು 32.028. ಓಕೆ, ಈ 00 ಬರ್ದ್ರು ಒಂದೇ, ಬಿಟ್ರು ಒಂದೇ. ಸೊ 32.028 ಮೀಟರ್ ಸ್ಕ್ವೇರ್ ಆಯ್ತು. ಇದು ಬಂದ್ಬಿಟ್ಟು ಎಷ್ಟು? 50 ಕೋನ್ದು ಏರಿಯಾ. 50 ಕೋನ್ದು ಸಿ ಎಸ್ ಎ ಏರಿಯಾ ಅಂತಂದ್ರೆ ಏನು? ಹೊರಗಿಂದ ಏರಿಯಾ ಮಾತ್ರ. ಓಕೆ, ಈ ಏರಿಯಾ ಮಾತ್ರ. ಓಕೆ, ಸೊ ಅಲ್ಲಿ ಮಾತ್ರ ಪೇಂಟ್ ಮಾಡ್ಬೇಕು. ಹೌದಾ? ಈಗ ನೆಕ್ಸ್ಟ್ ಏನ್ ಕಂಡಿಡ್ಬೇಕು? ನಾವು ಫಸ್ಟ್ ಕಂಡಿಡ್ಬೇಕು. ಓಕೆ, ಅದನ್ನ ಬರೀತೀನಿ ಇವಾಗ. ಅವ್ರು ನೀಟಾಗಿ ಏನ್ ಕೊಡಿದ್ದಾರೆ? ಮೀಟರ್ ಸ್ಕ್ವೇರ್ ₹12 per ಮೀಟರ್ ಸ್ಕ್ವೇರ್. ಅಂದ್ರೆ 1 ಮೀಟರ್ ಸ್ಕ್ವೇರ್ಗೆ 12 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ. ಸೊ ಏನ್ ಬರೀತೀನಿ ಇಲ್ಲಿ? ಮೀಟರ್ ಸ್ಕ್ವೇರ್ ರೂಪೀಸ್. ಅವರು 1 ಮೀಟರ್ ಸ್ಕ್ವೇರ್ಗೆ 12 ರೂಪೀಸ್ ಚಾರ್ಜ್ ಮಾಡ್ತಾ ಇದ್ದಾರೆ. ಈಗ ನಮಗೆ 50 ಕೋನಿಗೆ ಎಷ್ಟು ಏರಿಯಾ ಬಂತು? 32.08 ಮೀಟರ್ ಸ್ಕ್ವೇರ್ ಬಂತು. ಇದಕ್ಕೆ ಎಷ್ಟು ರೂಪೀಸ್ ಆಗುತ್ತೆ ಅಂದ್ರೆ ಎಕ್ಸ್ ಅಂತ ತೊಗೊಳ್ರಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 ಇಂಟು ಎಕ್ಸ್ ಇಸ್ ಈಕ್ವಲ್ ಟು 32.028 ಇಂಟು 12. ಓಕೆ, ಸೊ ಇಲ್ಲಿ ಪಾಯಿಂಟ್ ಐತೆ. ಎಕ್ಸ್ ಇಸ್ ಈಕ್ವಲ್ ಟು ಮಲ್ಟಿಪ್ಲೈ ಮಾಡಿದ್ರೆ 12 8 ಜಾ 96, 12 2 ಜಾ 24, 24 ಪ್ಲಸ್ 9
33, 3 carry, 12 zeros are 0, 0 plus 3, 3 ಆಯ್ತು, 12 3s 12 2s are 24, 2 carry, 12 3s are 36 plus 2, 38 ಆಯ್ತು. ಓಕೆ, ಈಗ ಎಷ್ಟು ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ? 3 ನಂಬರ್ ಆದ್ಮೇಲೆ ಪಾಯಿಂಟ್ ಇದೆ. ಸೊ ಎಷ್ಟಾಗುತ್ತೆ? 384.336 ಇದೆ. ಇದನ್ನ ನೀವು ರೌಂಡ್ ಫಿಗರ್ ಮಾಡಿದ್ರೆ, ಈಗ ನೀವು ನೋಡಿದ್ರೆ ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ ನೋಡ್ರಿ, ಡೆಸಿಮಲ್ ಆದ್ಮೇಲೆ ಥರ್ಡ್ ನಂಬರ್ 6, 5 ಕಿನ ಜಾಸ್ತಿ ಇದ್ರೆ ಅವಾಗ ಏನ್ ಮಾಡ್ಬೇಕು? 1 ನಂಬರ್ ಸೆಕೆಂಡ್ ನಂಬರ್ ಆಡ್ ಮಾಡ್ಬೇಕು. ಸೊ ಅವಾಗ ಏನಾಗುತ್ತೆ? x is equal to 384.34 ಆಗುತ್ತೆ. ಓಕೆ, ಇದು ಥರ್ಡ್ ನಂಬರ್ 5 ಕಿನ ಜಾಸ್ತಿ ಇರೋದ್ರಿಂದ ಇಲ್ಲಿ 1 ಆಡ್ ಮಾಡ್ತೀವಿ, 3 + 1 4 ಆಯ್ತು. ಓಕೆ, ಸೊ ರೌಂಡ್ ಫಿಗರ್ ಮಾಡಿದ್ರೆ ಇಷ್ಟು ರೂಪೀಸ್ ಆಗುತ್ತೆ. ಸೊ ಲಾಸ್ಟ್ ಸ್ಟೇಟ್ಮೆಂಟ್ ಏನ್ ಬರೀಬೇಕು ನೀವು? ಕಾಸ್ಟ್ ಆಫ್, ಇನ್ನೇನ್ ಬರೀಬಹುದು? ಕಾಸ್ಟ್ ಆಫ್ ಪೇಂಟಿಂಗ್ 50 such cones is equal to rupees 384.34 rupees ಅಂತ ಬರೀತೀವಿ. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ದು ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ನಿಮ್ಗೆ ಏನಾದ್ರು ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.